ವಿಜಯಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಣ ಮೆಣಸಿನಕಾಯಿ ವ್ಯಾಪಾರ ಅತ್ಯಂತ ಭರ್ಜರಿಯಿಂದ ಪ್ರಾರಂಭ ದಿನದಿಂದಲೇ ಸಾಗುತ್ತಿದೆ ಎಂದು ಮಾರುಕಟ್ಟೆಯ ಮುಖಂಡರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಒಣ ಮೆಣಸಿನಕಾಯಿ ಮಾರುಕಟ್ಟೆ ಆರಂಭವಾಗಿದ್ದು ರೈತರಿಂದ ಹಾಗೂ ಖರೀದಿದಾರರಿಂದ ಭರ್ಜರಿ ಸ್ಪಂದನೆ ಸಿಗುತ್ತಿದೆ. ಆದಷ್ಟು ಬೇಗನೆ ವಿಜಯಪುರದ ಒಣಮೆಣಸಿನಕಾಯಿ ಮಾರುಕಟ್ಟೆ ರಾಜ್ಯದಲ್ಲಿ ಹೆಸರುವಾಸಿಯಾಗಲಿದೆ ಎಂದರು. ವಿಜಯಪುರ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ವ್ಯಾಪಾರ ಆಗುವುದು ಬಹಳ ದಿನದಿಂದ ಇದು 3-4 ವರ್ಷದ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರಾದ ರವೀಂದ್ರ ಬಿಜ್ಜರ್ಗಿ ಅವರು ಇದಕ್ಕೆ ಸತತ ಪ್ರಯತ್ನ ಮಾಡಿದ್ದಾರೆ ಮತ್ತು ಹಾಗೂ ನಮ್ಮ ಜೋಡಿ ರೈತರು ವ್ಯಾಪಾರಸ್ಥರು ಎಲ್ಲರೂ ನಮಗೆ ಕೋಆಪರೇಷನ್ ಮಾಡಿದ್ರಿಂದ ಇವತ್ತು ಮಾರುಕಟ್ಟೆಗೆ 3-3.5 ಸಾವಿರ ಚೀಲ ಅವಕಾಗಿದೆ ಮತ್ತು ಖರೀದಿದಾರರು ಎಲ್ಲ ಬಳ್ಳಾರಿ ಮತ್ತು ಈ ಕಡೆ ಇದರದಿಂದೆಲ್ಲ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಬರುವಂಥ ದಿನಗಳಲ್ಲಿ ಇದು ಮಾರ್ಕೆಟ್ ಒಂದು ದೊಡ್ಡ ಪ್ರಮಾಣ ಮಾರ್ಕೆಟ್ ಆಗುತ್ತೆ ಅನ್ನೋ ನಮಗೆಲ್ಲ ವಿಶ್ವಾಸ ಇದೆ ಮತ್ತು ಅಷ್ಟೇ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಐತಿ ಇಲ್ಲಿ. ಯಾಕಂದರೆ ನಮ್ಮ ಮಾರ್ಕೆಟ್ನಲ್ಲಿ ಯಾವುದೇ ರೈತರಿಗೆ ಇವತ್ತು ಕಾಟಾದ ಕೂಡ ಪೇಮೆಂಟ್ ಕೊಡ್ತೀವಿ, ಒಂದು ತಾಸಿನಲ್ಲಿ ನಡೆಸೋದಿಲ್ಲ. ಆ ಪರಿಸ್ಥಿತಿ ಹತ್ತಿನೂ ಇತ್ತು, ಅದೇ ರೀತಿ ಮೆಣಸಿನಕಾಯಿನೂ ಮಾಡ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಆದ್ದರಿಂದ ರೈತರೆಲ್ಲ ಬಾಂಧವರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಜಯಾನಂದ್ ತಾಳಿಕೋಟಿ, ವ್ಯಾಪಾರ ಸಂಘದ ಚೇರ್ಮನ್. ಇವತ್ತಿನ ಶುಭ ಮುಂಜಾನೆ ನಮ್ಮ ಒಣ ಮೆಣಸಿನಕಾಯಿ ಮಾರುಕಟ್ಟೆಯ ಇವತ್ತಿನ ಪ್ರಾರಂಭ ದಿನ ಬಹಳ ಸಂತೋಷದ ದಿನ ಅಂತ ನಾವು ಹೇಳ್ಬೋದು. ಯಾಕಂದರೆ ಮೊದಲನೇ ದಿವಸ ನಮ್ಮ ಮಾರ್ಕೆಟಿಗೆ ಸುಮಾರು 3-3.5 ಸಾವಿರ ಚೀಲ ಒಣ ಮೆಣಸಿನಕಾಯಿ ಈ ಟೆಂಡರ್ ಮುಖಾಂತರ ಪ್ರಾರಂಭವಾಗಿದೆ. ನಮಗೆ ಬಹಳ ಈ ಟೆಂಡರ್ ಮುಖಾಂತರ ಒಣ ಮೆಣಸಿನಕಾಯಿಯು ವಿಲೇವಾರು ವ್ಯಾಪಾರ ಶುರು ಮಾಡಿದ್ದ ಎಲ್ಲ ನಮ್ಮ ವ್ಯಾಪಾರಸ್ಥರ ಬಾಂಧವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದರಂತೆ ನಮ್ಮ ಸಮಸ್ತ ರೈತ ಬಾಂಧವರು ಕೂಡ, ಯಾಕಂದರೆ ನಮ್ಮ ವ್ಯಾಪಾರ ಏನೇ ಆಗಬೇಕಾದರೂ ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ರೈತರು ನಮ್ಮ ಮಾರ್ಕೆಟ್ ಒಂದು ವಿಶ್ವಾಸ ಇಟ್ಟು ಮೊದಲನೇ ದಿವಸನೇ 3,000 ಚೀಲ ಒಣ ಮೆಣಸಿನಕಾಯಿ ಮಾಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದರಂತೆ ಅದಕ್ಕೆ ತಕ್ಕಂತೆ ಖರೀದಿದಾರರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯ ಖರೀದಿದಾರರು ಹಾಗೂ ವಿಜಯಪುರ ಜಿಲ್ಲೆ ಹಾಗೂ ಹುಬ್ಬಳ್ಳಿಯ ಒಬ್ಬರು ಖರೀದಿದಾರರು ಕೂಡ ಬಂದಿದ್ದಾರೆ. ಮುಂದೆ ಇನ್ನೂ ಹೆಚ್ಚು ಇದು ನಮ್ಮ ಆಗುತ್ತೆ, ನಮ್ಮ ಮಾರ್ಕೆಟ್ ಇನ್ನೂ ಹೆಚ್ಚು ವೃದ್ಧಿ ಆಗುತ್ತದೆ ಅಂತ ನಾನು ಭಗವಂತನಲ್ಲಿ ನಾನು ನಂಬಿಕೆಯನ್ನಿಟ್ಟಿದ್ದೇನೆ. ನಮ್ಮ ಗ್ರಾಮ ದೇವರು ಸಿದ್ದರಾಮೇಶ್ವರ ಹಾಗೂ ನಮ್ಮ ಮಾರ್ಕೆಟ್ ದೇವರು ನೀಲಕಂಠೇಶ್ವರ ದೇವರಿಗೆ ನಾನು ಪೂಜ್ಯವಾಗಿ ನಮಸ್ಕರಿಸಿ ನಮ್ಮ ಮಾರ್ಕೆಟ್ಗೆ ಯಶಸ್ಸು ಆಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಚೆನ್ನಾಗಿದೆ, ಯಾಕಂದರೆ ಮೊದಲನೇ ದಿವಸ 3-3.5 ಸಾವಿರ ಚೀಲ ಬರುತ್ತಂತ ನಮ್ಗೆ ನಂಬಿಕೆ ಇದ್ದಿದ್ದಿಲ್ಲ. ಯಾಕಂದರೆ ಇನ್ನು ಹೊಸ ಮಾರ್ಕೆಟು ನಮಗೆ ಭಾಳ ಇದು ಮಾಡ್ತಾಯಿದ್ರು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾರ್ಕೆಟ್ ಇದೆ, ನಿಮ್ಮಲ್ಲಿ ಹೆಂಗೆ ಒಮ್ಮೆ ಆಗೋಕ್ಕಾಗುತ್ತೆ ಹಿಂಗಂತೆ. ಆದರೂ ಕೂಡ ನಮ್ಮ ಮಾರ್ಕೆಟಿನ ಮೇಲೆ ಎಲ್ಲರೂ ವಿಶ್ವಾಸ ಇಟ್ಟು ನಮ್ಮ ಎಲ್ಲ ರೈತ ಬಾಂಧವರು ಮಾಲನ್ನು ಬಂದಿದೆ. ನಮ್ಮ ವ್ಯಾಪಾರಸ್ಥರು ಹಗಲಿರುಳು ಪ್ರಯತ್ನ ಮಾಡಿ ತಮ್ಮ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಮಾಲನ್ನು ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನನ್ನ ಹೆಸರು ರವೀಂದ್ರ ಬಿಜ್ಜರ್ಗಿ, ಅಧ್ಯಕ್ಷರು ಮರ್ಚೆಂಟ್ ಅಸೋಸಿಯೇಷನ್. ಈಗ ನಮ್ಮಲ್ಲಿ ಸುಮಾರು ಇವತ್ತಿಗೆ ಒಂದು 12-13 ಅಂಗಡಿಗಳಿಗೆ ಸುಮಾರು 20 ಅಂಗಡಿಗಳಿಗೆ ಮಾಲ್ ಬಂದಿದೆ. ಯಾವ ಅಂಗಡಿಗಳ ನಿಮಗೆ ಹೇಳಬೇಕಂದ್ರೆ ಶಿವಲಿಂಗೇಶ್ವರ ಟ್ರೇಡರ್ಸ್, ಜೋಗೂರ್ ಕತ್ತಿ ಹಾಗೂ ಡಿಗ್ಗಾಮಿ ಪಾಟೀಲ್ ಆ್ಯಂಡ್ ಕಂಪ್ನಿ ಹಾಗೂ ರೋಣಕ್ ಟ್ರೇಡರ್ಸ್ ಕೊಟ್ಟಿಗಿ ಹಾಗೂ ತಾಳಿಕೋಟಿ ಹಾಗೂ MB ಬಗಲಿ ಹಾಗೂ ಅದರಂತೆ ಗುಡ್ಡೋಡಿಗಿ ಜಂಗಮ್ ಶೆಟ್ಟಿ, ಸಜ್ಜನ್ ಟ್ರೇಡಿಂಗ್ ಕಂಪ್ನಿ, ಪ್ರಣವ್, ವೈಷ್ಣವಿ ಟ್ರೇಡರ್ಸ್ ಮತ್ತು ಇನ್ನೂ ಅನೇಕ ಅಂಗಡಿಗಳಿಗೆ ಮಾಲ್ ಬಂದಿದೆ. ಮೊದಲೇ ದಿವಸ ಯಾಕಂದರೆ ಇದು ನಮ್ಮ ಮಾರ್ಕೆಟಿಗೆ ಒಂದು ಹೊಸ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದರೆ ಹೊಸದಾಗಿ ಬರುವಂಥ ಮಾಲು, ಹೊಸ ವ್ಯಾಪಾರ. ಆದರೂ ಕೂಡ ರೈತರು ನಮ್ಮ ಮೇಲೆ ವಿಶ್ವಾಸನಿಟ್ಟಿದ್ದಾರೆ. ಮತ್ತು ನಮ್ಮ ನೆರೆಹೊರೆಯಿಂದನೇ ಎಲ್ಲ ಮೆಣಸಿನಕಾಯಿಯು ಹೊರ ಜಿಲ್ಲೆಯಾದಂಥ ಹಾವೇರಿ ಜಿಲ್ಲೆಯ ಬ್ಯಾಡಗಿಗೆ ಹೋಗ್ತಾ ಇತ್ತು. ನಮ್ಮ ಸಮೀಪದಲ್ಲಿರುವಂಥ ಸುಮಾರು ದೇವರಿಪ್ಪರಿಗೆ ಹಾಗೂ ಮೋರಟಗಿ, ಜೋರಟಗಿ, ಮಂದೇವಾಲು ಹಾಗೂ ಕೆಂಬಾವಿ ಹಾಗೂ ಅದರಂತೆ ಇಂಡಿ ತಾಲೂಕು ಸಾಲೋಟಗಿ, ಹುಣಸಗಿ
ಎಲ್ಲ ಕಡೆಯಿಂದ ನಮ್ಮ ಸನಿ ಇವನ್ ಶಾಪೂರ್ ತಾಲೂಕು, ಯಾದಗಿರಿ ಶಾಪೂರ್ ತಾಲೂಕು ಎಲ್ಲ ಕಡೆಯಿಂದ ಕೂಡ ನಮ್ಮ ಮಾಲ್ ಬಂದಿದೆ. ಇನ್ನು ಇವತ್ತಿನ ಮಾರ್ಕೆಟ್ ನಮ್ಮಲ್ಲಿ ಸುಮಾರು ಈಗ 1:15ಗೆ ನಾವು ಹೊಡಿತೀವಿ. 1:15 ಹೊಡೆದ ಮೇಲೆ ಮತ್ತೆ ಏನು ರೇಟ್ ಬರುತ್ತೆ ಆ ರೇಟ್ ಮೇಲೆ ಮತ್ತೆ ನಮ್ಮ ರೈತ ಬಾಂಧವರು ನಾಳೆ ಶುಕ್ರವಾರ ದಿವಸ ಮತ್ತೆ 2ನೇ ನಮ್ಮ ಟೆಂಡರ್ ಇದೆ. 2ನೇ ದಿವಸ ಶುಕ್ರವಾರ ದಿವಸ ಸುಮಾರು 4,000 ರಿಂದ 5,000 ಚೀಲ ಅವಕ್ಕೆ ಆಗ್ಬೋದು ಅಂತ ಒಂದು ಆಶೆ ಇದೆ. ಕೆಲವೊಂದು ದಲಾಲಿ ಅಂಗಡಿಗಳಲ್ಲಿ ನಮ್ಮ ರೈತರು ಕೂಡ ಏನು ಅಂದಿದ್ದಾರೆ, ಮೊದಲು ನಿಮ್ಮದು ಮಾರ್ಕೆಟ್ ಶುರು ಆಗಲಿ, ನಿಮ್ಮ ರೇಟ್ ಏನು ಬರ್ತವೆ ನಾವು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾಲ್ ತೆಗೆದುಕೊಂಡು ಬರ್ತೀವಿ ಅಂತ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿದರೆ ಮುಂದಿನ ದಿವಸ ನಮ್ಮ ಮಾರ್ಕೆಟು ಇನ್ನೂ ಹೆಚ್ಚು ಮಾಲ್ ಬರ್ಬೋದು ಅನ್ನೋಂಥ ಒಂದು ಆಶೆ ನಮ್ಮ ಒಂದು ಮಾರ್ಕೆಟಿನ ಮೇಲಿದೆ, ನಮ್ಮ ವ್ಯಾಪಾರಸ್ಥರ ಮೇಲೆ ಇದೆ. ನಮ್ಮ ರೈತ ಬಾಂಧವರು ನಮ್ಮ ವಿಶ್ವಾಸಕ್ಕೆ ನಾವು ಯಾವುದೇ ದ್ರೋಹ ಮಾಡೋದಿಲ್ಲ. ಯಾಕಂದರೆ ಈಗಾಗಲೇ ನಾವು ಹತ್ತಿಯನ್ನು ಕರ್ನಾಟಕ ರಾಜ್ಯದಲ್ಲೇ ಒಂದು ಯಶಸ್ವಿ ಮಾರ್ಕೆಟ್ ಆಗಿ ಹೊರಹೊಮ್ಮಿದೆ. ಅದರಂತೆ ಮೆಣಸಿನಕಾಯಿ ಕೂಡ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಜಿಲ್ಲೆಗಳ ಜೊತೆ ನಾವು ಒಂದು ಸ್ಪರ್ಧನೆ ಮಾಡುವಂಥ ಒಂದು ದಿವಸಗಳು ಬಂದರೆ ಅದೇನು ಅತಿಯೋಕ್ತಿ ಅಲ್ಲ ಅಂತ ನಾನು ಹೇಳಿ ನನ್ನ ಮಾತಿಗೆ ವಿರಾಮ. ಅಂಗಡಿ ಕರ್ಕೊಂಡು ಹೋಗು. ಶಿವಲಿಂಗೇಶ್ವರ ಬಿಟ್ಟು ಒಯ್ನೂರ್ನು ಒಬ್ಬರು ಬರಲಿಲ್ಲ, ನಮ್ಗೆ ಹೆಂಗೆ ಬಿಟ್ರಿ ನೀವು? ಇನ್ನೂ ಒಂದು 2-3 ಅಂಗಡಿ ಮಾಡೋದು ನಾವು ಎಲ್ಲ ಇಲ್ಲೇ ವಿಡಿಯೋ ಮಾಡಬೇಡ್ರಿ. ಮಾಡೋಣ ಸರ್. ಬರ್ರಿ ಸಂಗಪ್ಪ, Into 555 away up there. ಮಾಡಿ ಮಾಡೋರು ಇವರು ದರ್ಜೆ ಬರ್ತಾರೆ. The revolutionary LNT technology eliminates the need for AdBlue, maximizing earnings per ride. Sathi carries more in each ride with its 24% bigger loading area and segment-leading 1,120 kg payload. The Sathi offers the smoothest ride experience along with a modern spacious cabin, bigger tires and superior ground clearance. With its superior mileage and industry-first 5-year 2 lakh kilometer warranty, the Sathi elevates the ownership experience. Shattering the perils of the older generations, it is time to show real strength and lead from the front. Ashok Leyland Sathi, Mera Hathi.